ಮಾಧ್ಯಮ ಮಿತ್ರರೇ, ಈಗಾಗಲೇ ಹಿರಿಯರಂತ ಶೇಷಾಚಲ ಅವರು ಹೇಳಿರೋ ರೀತಿಯಲ್ಲಿ ಕೇವಲ ಒಂದು 9 ತಿಂಗಳ ಒಂದು ಕೂಸು ಶಿವಮೊಗ್ಗ ನಗರದಲ್ಲಿ ಈಗಾಗಲೇ 10,000ಕ್ಕೂ ಹೆಚ್ಚು ಮನೆಗಳನ್ನು ನಾವು ಈಗಾಗಲೇ ತಲುಪಿದ್ದೀವಿ. ಕೆಲವೊಂದು ಮನೆಯಿಂದ ನಮಗೆ ಪ್ರತಿ ತಿಂಗಳು 100 ರೂಪಾಯಿ ಕೊಡುವಂಥ ವ್ಯವಸ್ಥೆ ಆಗಿದೆ. ಇನ್ನು ಕೆಲವು ಮನೆಯಲ್ಲಿ 6 ತಿಂಗಳ ಪೇಮೆಂಟು ಕೂಡ ಮಾಡಿದ್ದಾರೆ. ಇನ್ನು ಕೆಲವರು ವರ್ಷದ ಒಂದು ಕಂತನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜೊತೆಗೆ ತುಂಬಾ ಸಂತೋಷ ಏನಪ್ಪಾ ಅಂತಂದ್ರೆ ಸುಮಾರು 12 ಎಕರೆ ಈಗಾಗಲೇ ನಾವು ಮೇವನ್ನ ಬೆಳೆಯುವಂತ ಕಾರ್ಯಕ್ರಮ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ 3 ಗೋಶಾಲೆಗೆ 52 ಲೋಡ್ನಷ್ಟು ಈಗಾಗಲೇ ಮೇವನ್ನ ನಾವು ಕೊಟ್ಟಿದ್ದೀವಿ ಅಂತ ತುಂಬಾ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದನ್ನ ಮತ್ತೆ ಶಿವಮೊಗ್ಗದ ನಾನಾ ಗೋಪ್ರೇಮಿಗಳು ನೋಡಿದ ನಂತರ ಬೀರ್ನಹಳ್ಳಿಯಲ್ಲಿ ಈಶ್ವರಯ್ಯನವರು ಅಂತ ಅವರು ಕೂಡ ಒಂದು 6 ಎಕರೆ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಶರಣ್ಯ ನಮ್ಮ ಮಂಜುನಾಥ್ ಅವರ ಸಂಸ್ಥೆಯಲ್ಲಿ ಗಾಡ್ನೂರ್ ಹತ್ರ ಅವರು ಕೂಡ ಒಂದು 2 ಎಕರೆ ಕೊಡ್ತೀನಿ ಅಂತ ಒಪ್ಪಿದ್ದಾರೆ. ಮಹೇಶ್ ಅಂತ ಜೈನ್ ಸಮಾಜದ ಪ್ರಮುಖರು ಕಾಚಿನಕಟ್ಟೆಯಲ್ಲಿ ಅವರು ಕೂಡ ಒಂದು 2 ಎಕರೆ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಇದಿಷ್ಟು ಸೇರಿಸಿದ್ರೆ 22 ಎಕರೆಯಲ್ಲಿ ನಾವೀಗಾಗಲೇ ಮೇವಿನ ಬೆಳೆಯಂತ ಒಂದು ಕಾರ್ಯದಲ್ಲಿ ಈಗಾಗಲೇ ಪ್ರವೃತ್ತರಾಗಿದ್ದೀವಿ. ಈಗಾಗಲೇ ಶೇಷಾಚಲ ಅವರು ಹೇಳಿದ ರೀತಿಯಲ್ಲಿ ಕನ್ನೇರಿ ಸ್ವಾಮಿಗಳು, ರಾಮಚಂದ್ರಾಪುರ ಸ್ವಾಮಿಗಳು ಮತ್ತೆ ಯತ್ನಾಳ್ ಅವ್ರದ್ದು ಶಿವಮೊಗ್ಗದ ಸುರ್ಬಿ ಗೋಶಾಲೆ, ಈ 4 ಕೇಂದ್ರಗಳಿಂದ ಈಗ ಪ್ರಾರಂಭಕ್ಕೆ ನಾವು ಗೋವಿನ ಉತ್ಪಾದನೆಗಳನ್ನ ನಾವು ತಗೊಳ್ತೀವಿ. ಇದಲ್ದಾನೆ ಕರ್ನಾಟಕ ರಾಜ್ಯ ಮತ್ತು ಈ ದೇಶದಲ್ಲಿ ಎಲ್ಲಿ ಅತಿ ಹೆಚ್ಚು ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗತ್ತೆ ಅದನ್ನು ಕೂಡ ಬರುವಂತ ದಿನಗಳಲ್ಲಿ ನಾವು ತಗೊಳ್ಳೋಂಥ ವ್ಯವಸ್ಥೆನೂ ಕೂಡ ನಾವು ಗೋವರ್ಧನ ಟ್ರಸ್ಟ್ ಮುಖಾಂತರ ನಾವು ಮಾಡೋರಿದ್ದೀವಿ. ಇದ್ರ ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಒಂದು ಕಚೇರಿ ಬೇಕು ಅಂತ ನಮ್ಮೆಲ್ಲ ಸದಸ್ಯರು ಕೇಳಿದಾಗ ಇದರ ಉದ್ಘಾಟನೆಯನ್ನ ನಮ್ಮೆಲ್ಲರಿಗೂ ಕೂಡ ದೈವಿ ಸ್ವರೂಪರಾದಂಥ ಪರಮ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಗಳು ನಾಡಿದ್ದು ಸೋಮವಾರ ಬೆಳಿಗ್ಗೆ 9:00 ಇದರ ಉದ್ಘಾಟನೆಗೆ ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಾಡಿದ್ದು ಸೋಮವಾರ ನಮ್ಮ ಗೋವರ್ಧನ ಟ್ರಸ್ಟಿಗೆ ಕೇವಲ ಹಿಂದೂ ಸಮಾಜ ಅಂತಲ್ಲ, ಮುಸಲ್ಮಾನ್ ಬಾಂಧವರನ್ನು ಕೂಡ ನಾವು ಕೂಡ ಸಹಕಾರ ಕೊಡ್ತೀವಿ ಅಂತೇಳಿ ಅವತ್ತು ಮುಸಲ್ಮಾನ್ ಬಾಂಧವರು ಒಂದು 2-3 ಜನ ಬಂದು ನಮಗೆ ದೇಣಿಗೆ ಕೊಡ್ತಿರೋದು ಗೋವರ್ಧನ ಟ್ರಸ್ಟಿಗೆ ಒಂದು ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಕೊಡ್ತಾ ಇದೆ. ಈ ಒಂದು ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಅಂತ KS ಈಶ್ವರಪ್ಪನವರು ಇರ್ತಾರೆ, SK ಶೇಷಾಚಲ ಅವರು ಇರ್ತಾರೆ, ಉಮೇಶ್ ಆರಾಧ್ಯ ಅವರು ಇರ್ತಾರೆ, ನಾಗೇಶ್ ಮತ್ತು ರಮೇಶ್ ಬಾಬು ಅವರು ಉಪಸ್ಥಿತರಿರ್ತಾರೆ. ಹಾಗಾಗಿ ಈ ಒಂದು ಗೋವರ್ಧನ ಟ್ರಸ್ಟಿಗೆ ಇನ್ಯಾರ್ಯಾರು ಬರುವಂತ ದಿನಗಳಲ್ಲಿ ಸಹಕಾರ ಕೊಡಬೇಕು ಅನ್ಸುತ್ತೆ ನಮ್ಮ ಕಚೇರಿಗೆ ಬರಬೇಕು, ಬಂದು ಅವರು ಕೂಡ ದೇಣಿಗೆ ರೂಪದಲ್ಲೂ ಕೂಡ ಅವ್ರು ಸಹಕಾರ ಕೊಡ್ಬೋದು. ಜೊತೆಗೆ ಮೊನ್ನೆ ನಮ್ಮ ಮಂಡಗದ್ದೆ ಹತ್ರ ಒಂದು ಹಸು ಕಾಲ್ ಮುರಿದು ಅದು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ನಾಗೇಶ್ ಮತ್ತು ಅವ್ರ ತಂಡದವರೆಲ್ಲ ಹೋಗಿ ಹಸುನ್ ಕರ್ಕೊಂಡ್ಬಂದಿದ್ದಾರೆ, ತಗೊಂಡ್ಬಂದಿದ್ದಾರೆ ಆಂಬುಲೆನ್ಸ್ ಅಲ್ಲಿ. ಆದ್ರೆ ಕಾಲು ಪೂರ್ತಿ ಸಂಪೂರ್ಣವಾಗಿ ಹುಳ ಆಗ್ಬಿಟ್ಟಿದೆ. ಈಗ ಡಾಕ್ಟರ್ಗಳು ಅದನ್ನ ಕಾಲನ್ನ ತೆಗಿಲಿಕ್ಕೂ ಕೂಡ ಹೇಳ್ತಾ ಇಲ್ಲ. ಈಗ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದು ಗುಣಮುಖ ಆಗ್ಬೋದು ಅಂತ ಇವರೆಲ್ಲರದ್ದು ಅಭಿಪ್ರಾಯ ಇದೆ. ಬರುವಂತ ದಿನಗಳಲ್ಲಿ ಆಗ್ಬೋದು ಅಂತಿದೆ. ಆಗ್ಲಿಲ್ಲ ಅಂದ್ರೆ ಅದು ಕಾಲು ತೆಗಿಬೇಕಾಗತ್ತೆ. ಆದ್ರೆ ಗೋವಿನ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾರೆ ಈ ಎಲ್ಲ ಗೋವರ್ಧನ ಟ್ರಸ್ಟಿನ ಸದಸ್ಯರು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಿಂತಿದ್ದೀವಿ ಅಂತ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಪ್ರಾರಂಭಕ್ಕೆ ನಾವು ಅವರಿಗೆ ಮೇವನ್ನು ಕೊಡ್ತಾ ಇದೀವಿ. ಈಗ ಸುರಭಿ ಗೋಶಾಲೆ ಅವರು ಅವ್ರ ಕೆಳಗಡೆ ಒಂದಿಷ್ಟು ಪೇವರ್ಸ್ ಹಾಕಿ ಕೊಡ್ಬೇಕು ಅಂತ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಪೇವರ್ಸ್ ನಾವು ಕೊಡ್ತೀವಿ. ಮಾವೀರ್ ಗೋಶಾಲೆಗೆ ನೀವು ಸ್ವಲ್ಪ ಒಂದು ಶೆಡ್ ಕಟ್ ಕೊಟ್ರೆ ನಮಗೆ ಬರುವಂತ ದಿನಗಳಲ್ಲಿ ಇನ್ನೂ 150-200 ಹಸು ನಾವು ತಗೊಬಹುದು ಅಂತಂದ್ರು. ಈಗ ನಮ್ಮ ಗೋವರ್ಧನ ಟ್ರಸ್ಟ್ ಇಂದ ನಾವು ಶೆಡ್ ಮಾಡ್ಕೊಟ್ಟಿದೀವಿ. ಅವ್ರಿಗಿನ್ನೇನ್ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲದು ಕೂಡ ನಾವು ಮಾಡ್ಕೊಡ್ತೇವೆ. ಈಗ ಹಂಗ ಒಟ್ಟು ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಅಕೌಂಟಿಗೆ ನಾನು ಹೇಳಿದ್ನಲ್ಲ, ಕೆಲವು ಮನೆಗಳಿಂದ 100 ರೂಪಾಯಿ ಬಂದಿದೆ, ಕೆಲವು ಮನೆಯಿಂದ 600 ರೂಪಾಯಿ ಬಂದಿದೆ, ಇನ್ ಕೆಲವು ಮನೆಯಿಂದ 1200 ಬಂದಿದೆ. 1 ವರ್ಷದ ನಮಗೆ ಗೊತ್ತಾಗ್ತಾ ಇಲ್ಲ. ಇನ್ನು 1 ವರ್ಷದ್ದು ಅದು ಬ್ಯಾಲೆನ್ಸ್ ಶೀಟ್ ಇನ್ನು ತಯಾರಾಗಬೇಕು. ದೇಣಿಗೆ ಅವರೇ ವೈಯಕ್ತಿಕ ಅವರೇ ಬಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ದೇಶಭಕ್ತರಷ್ಟೇ, ಮುಸಲ್ಮಾನರಲ್ಲೂ ದೇಶಭಕ್ತರು ಇದಾರಲ್ಲ,
ಯಾವ ರೀತಿ ಮುಸಲ್ಮಾನ್ ಗುಂಡಗಳಿದ್ದಾರೆ ಅದೇ ರೀತಿ ಮುಸಲ್ಮಾನ್ ದೇಶಭಕ್ತರು ಇದ್ದಾರೆ, ಅವ್ರ ಹತ್ರ ತಗೊಳ್ತೀವಿ. ಇಲ್ಲ ಇಲ್ಲ, ಅದು ಗೋಪ್ರಿಯರು ಇರೋದು ಅವ್ರ ಹತ್ರನೂ ತಗೊಳ್ತೀವಿ. ನೀವು ಮುಸ್ಲಿಂ ಮನೆಗೆ ಹೋಗಿದ್ರಲ್ಲ, ಅದು ಹೇಳಿ. ಪೂರ್ತಿ ಎಕ್ಸಸ್ ಆಗಿದೆ. ಈಗ ನಾವೀಗ ಇನ್ನೊಂದು ವಿಶ್ವ ಬಂಧು ಅಂತ ನಮ್ಮ ಗೋವರ್ಧನ ಟ್ರಸ್ಟ್ ಅಡಿಯಲ್ಲೇ ಇನ್ನೊಂದು ಗೋ ಸೇವೆ ಶುರು ಮಾಡಿದೀವಿ, ಗೋಶಾಲೆ. ನಮಗೆ ಈಗಾಗಲೇ ರಾಮಚಂದ್ರಾಪುರ ಮಠದಿಂದ ಸುಮಾರು ಒಂದು 25 ಹಸುಗಳು ಕೊಟ್ಟಿದ್ದಾರೆ. ನಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಯಾಕೆಂದ್ರೆ ಕೆಲವು ಹಸುಗಳು ಓಡೋಗ್ಬಿಡ್ತವೆ, ಇನ್ನು ಕೆಲವು ಹಸುಗಳು ಗುದ್ದಕ್ಕೆ ಬರ್ತವೆ. ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ಯಾವ್ಯಾವ ಶಿವಮೊಗ್ಗ ನಗರದಲ್ಲಿ ಸ್ವಲ್ಪ ಬಿಡಾಡಿ ಹಸುಗಳು ಇದಾವೆ, ಈ ಕೆಲವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಬಿಟ್ಟಿರ್ತಾರೆ ಹಸುಗಳನ್ನ ರೋಡಿಗೆ, ವಾಪಸ್ ಮತ್ತೆ ಅವ್ರ ಮನೆಗಳು ಸಂಜೆ ಮೇಲೆ ಹೋಗುತ್ತದು. ಈಗ ತಗೊಂಡು ಹೋಗ್ಬೇಕಾದ್ರೆ ನಮ್ದು ಒಂದು ಬಂದ್ರೆ ಸಮಸ್ಯೆ ಆಗತ್ತೆ. ಯಾವ ತೀರಾ ಅದು ಬಿಡಾಡಿ ಹಸುಗಳಿದೆ ಅದನ್ನ ತಗೊಂಡು ಹೋಗುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.